ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ನಡೆದ ಧ್ಯಾನ ಅಭಿಯಾನ. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ಆನಾಪಾನಸತಿ ಧ್ಯಾನ ಪರಿಚಯ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಜೈ ಹೋ ಮೆಡಿಟೇಷನ್ ವತಿಯಿಂದ ಆಯೋಜಿಸಿದ ವಿಶೇಷ ಧ್ಯಾನ ಕಾರ್ಯಕ್ರಮ. ತುಮಕೂರು ಜಿಲ್ಲೆಯಲ್ಲಿ ನಡೆದ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಯಾದಗಿರಿ ಜಿಲ್ಲೆಯ ಸುರಪುರ ಸಬ್ ಜೈಲ್ನಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ದಾವಣಗೆರೆಯ ಶಾಲಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಿಕೊಡಲಾಯಿತು. ದಾವಣಗೆರೆಯಲ್ಲಿರುವ ಶ್ರೀ ಸೋಮೇಶ್ವರ ವಿದ್ಯಾಲಯದ ಶಾಲಾ ವಿದ್ಯಾರ್ಥಿಗಳಿಗೆ ಜೂನ್ 14ರಂದು ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಡಲಾಯಿತು. ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ ಅವರು ಶಾಲಾ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಧ್ಯಾನದ ಪ್ರಾಮುಖ್ಯತೆಯನ್ನು ವಿವರಿಸುತ್ತಾ, ವಿದ್ಯಾರ್ಥಿಗಳಿಗೆ ಧ್ಯಾನವು ಅತ್ಯಂತ ಉಪಯುಕ್ತವಾಗಿದೆ. ಧ್ಯಾನವು ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ಒತ್ತಡ ನಿಭಾಯಿಸುವ ಸಾಮರ್ಥ್ಯವನ್ನು ಹಾಗೂ ಒಟ್ಟಾರೆ ವ್ಯಕ್ತಿತ್ವವನ್ನು ವೃದ್ಧಿಸುತ್ತದೆ ಎಂದು ತಿಳಿಸುತ್ತಾ, ಪ್ರಾಥಮಿಕವಾಗಿ ಆನಾಪಾನಸತಿ ಧ್ಯಾನದ ಅಭ್ಯಾಸವನ್ನು ಮಾಡಿಸಲಾಯಿತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಭಾವತಿಯವರಿಗೆ ಮತ್ತು ಇಂತಹ ಅದ್ಭುತ ಕಾರ್ಯಗಳನ್ನು ಆಯೋಜನೆ ಮಾಡಿದ್ದ ಶಿವರುದ್ರಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಡಲಾಯಿತು. ಪಿರಮಿಡ್ ಮಾಸ್ಟರ್ ಲಲಿತಾ ನಾರಾಯಣ ಕಂದಗಲ್ ಅವರಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಜೂನ್ 14ರಂದು ಶ್ರೀ ಧರ್ಮಸ್ಥಳ ಮಂಜುನಾಥ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಆನಾಪಾನಸತಿ ಧ್ಯಾನ ಮಾಡಿಸುವುದರೊಂದಿಗೆ ಸಸ್ಯಾಹಾರದ ಮಹತ್ವವನ್ನು ತಿಳಿಸಿ ಅನುಭವ ಹಂಚಿಕೆ ಮಾಡಲಾಯಿತು. ಕಿಡ್ನಿ ಸ್ಟೋನ್ ಹಾಗೂ ಗರ್ಭಕೋಶದ ಸಮಸ್ಯೆಗಳನ್ನು ಕೇವಲ ಧ್ಯಾನ ಸಾಧನೆಯಿಂದ ಮತ್ತು ಸಸ್ಯಾಹಾರ ಸೇವನೆಯ ಮೂಲಕ ಗುಣಪಡಿಸಿಕೊಂಡ ಕಮಲಾಕ್ಷಿ ಅವರು ತಮ್ಮ ಅನುಭವಗಳನ್ನು ಸಂತಸದಿಂದ ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗದ ಕೋಟೆ ಆಂಜನೇಯ ಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಜೂನ್ 15ರಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹೊಸಪೇಟೆಯ ಪಿರಮಿಡ್ ಮಾಸ್ಟರ್ ಮಂಜುನಾಥ್ ಮತ್ತು ಪಿರಮಿಡ್ ಮಾಸ್ಟರ್ ಲಲಿತಾ ಪವಾರ್ ಅವರು ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡು ಧ್ಯಾನದ ಮೂಲಕ ಆರೋಗ್ಯದಿಂದ ಜೀವಿಸಬಹುದೆಂದು ತಿಳಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಜೈ ಹೋ ಮೆಡಿಟೇಷನ್ ವತಿಯಿಂದ ವಿಶೇಷ ಧ್ಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೈಸೂರಿನ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ ಅವರ ನೇತೃತ್ವದಲ್ಲಿ ಜೈ ಹೋ ಮೆಡಿಟೇಷನ್ ವತಿಯಿಂದ ಅಂತರ್ವಿಜ್ಞಾನಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮೈಸೂರಿನ ಮಹರ್ಷಿ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಡಲಾಯಿತು. 2024 ಮತ್ತು 25ರ SSLCಯ ಸುಮಾರು 40 ವಿದ್ಯಾರ್ಥಿಗಳಿಗೆ ಕಾಪರ್ ಪಿರಮಿಡ್ ಮತ್ತು ಆನಾಪಾನಸತಿ ಪುಸ್ತಕ ವಿತರಣೆ ಮಾಡಿ ಸರ್ಟಿಫಿಕೇಟ್ಗಳನ್ನು ಕೊಡಲಾಯಿತು. ಸುಮಾರು 300 ಜನ ಭಾಗವಹಿಸಿದ್ದರು. ಅದೇ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಜೂನ್ 14ರಂದು ಆನಾಪಾನಸತಿ ಧ್ಯಾನ ಪರಿಚಯಿಸಲಾಯಿತು. ಶ್ರೀನಿವಾಸ್, ಉಮೇಶ್, ಅರ್ಪಣಾ, ಲಕ್ಷ್ಮಿ, ಉಷಾ ಮತ್ತು ಗಾಯತ್ರಿ ಇನ್ನು ಹಲವಾರು ಧ್ಯಾನಿಗಳಿಂದ ಅದ್ಭುತವಾದ ಧ್ಯಾನ ಪ್ರಚಾರ ನಡೆಯಿತು. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬೇಡತ್ತೂರು ಗ್ರಾಮದಲ್ಲಿ ಚಿನ್ಮಯಿ ಸ್ಪಿರಿಚುವಲ್ ಲೈಫ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಜೂನ್ 15ರ ಭಾನುವಾರದಂದು ಬೆಳಗ್ಗೆ 10ರಿಂದ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಸ್ಯಾಹಾರವೇ ಮಾನವನ ಆಹಾರ, ಸರಳ ಜೀವನ ಶೈಲಿ ಮತ್ತು ಆತ್ಮಶುದ್ಧಿಯ ಗುರಿಯನ್ನು ಸಾಧಿಸಲು ಸಸ್ಯಾಹಾರವೇ ಉತ್ತಮವಾದ ಆಹಾರ ಎಂಬ ಸಂದೇಶವನ್ನು ಮನುಕುಲಕ್ಕೆ ನೀಡಲೆಂದೇ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪಿರಮಿಡ್ ಮಾಸ್ಟರುಗಳಿಗೆ ಮತ್ತು ಧ್ಯಾನ ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ಸಬ್ ಜೈಲಿನಲ್ಲಿ ಧ್ಯಾನ ಪರಿಚಯ ಕಾರ್ಯಕ್ರಮ ನಡೆಯಿತು. ಪ್ರಥಮ ಬಾರಿಗೆ ಜೂನ್ 18ರಂದು
ಸುರಪುರ ಸಬ್ ಜೈಲಿನಲ್ಲಿ ಧ್ಯಾನ, ಯೋಗ, ಪ್ರಾಣಾಯಾಮ ಮಾಡಿಸಲಾಯಿತು ಮತ್ತು ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿ ನೀಡಲಾಯಿತು. ಶ್ರೀ ಚಿದಾನಂದ ಬಡಿಗೇರ್ ಅವರ ಅಧ್ಯಕ್ಷತೆಯಲ್ಲಿ ಯಾದಗಿರಿಯ ಪಿರಮಿಡ್ ಮಾಸ್ಟರ್ ಎಂ ಶ್ರೀನಿವಾಸ್ ಹಾಗೂ ಮಾತೃ ಸೇವಾ ಸಮಿತಿಯ ಸಂಚಾಲಕರಾದ ಪಿರಮಿಡ್ ಮಾಸ್ಟರ್ ಬಾಪುಗೌಡ ವಂದಲಿ ಅವರು ವಿಚಾರಣಾಧೀನ ಬಂದಿಗಳಿಗೆ ಮನಪರಿವರ್ತನೆ ಆಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟರು. ಜೈಲಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳು ಸಂತಸದಿಂದ ಪಾಲ್ಗೊಂಡಿದ್ದರು. ಆನಾಪಾನಸತಿ ಧ್ಯಾನ ಪರಿಚಯವನ್ನು ತಿಳಿಸಿ ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡುವುದರಿಂದ ಮನಸ್ಸು ಶಾಂತ ಚಿತ್ತತೆಯಿಂದ ಕೂಡಿದ್ದು ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಉತ್ಸಾಹವನ್ನು ನೀಡುತ್ತದೆ ಎಂಬ ಮಾಹಿತಿಯನ್ನು ನೀಡುತ್ತಾ ಪ್ಲಾಸ್ಟಿಕ್ ಬಳಕೆ ಮಾಡುವುದರ ದುಷ್ಪರಿಣಾಮಗಳನ್ನು ತಿಳಿಸಿ ಜೈಲಿನ ಸಿಬ್ಬಂದಿ ವರ್ಗದವರಿಗೆ ಕರಪತ್ರಗಳನ್ನು ಹಂಚಲಾಯಿತು ಮತ್ತು ಪತ್ರಿಜಿಯವರ ಶ್ವಾಸ ವಿಜ್ಞಾನ ಜ್ಯೋತಿ ಪುಸ್ತಕವನ್ನು ವಿತರಿಸಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.